ಕುವೆಂಪು ವಿವಿಯಲ್ಲಿ ಎನ್ಎಸ್ಯುಐ ಪ್ರತಿಭಟನೆಯನ್ನ ಮಾಡಿದೆ. ಕಿಟಕಿ ಗಾಜು ಪುಡಿ ಪುಡಿ, ಹೂವಿನ ಕುಂಡಗಳು ಧ್ವಂಸ. ಕುವೆಂಪು ಯೂನಿವರ್ಸಿಟಿಯಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಕಿಟಕಿ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ, ಹೂವಿನ ಕುಂಡಗಳನ್ನು ಧ್ವಂಸ ಮಾಡಿದ್ದಾರೆ, ದಾಂಧಲೆಯನ್ನ ಮಾಡಿದ್ದಾರೆ. ಕುಂಡಗಳನ್ನೆಲ್ಲ ಧ್ವಂಸ ಮಾಡಿ ಪರೀಕ್ಷಾ ಶುಲ್ಕ ಹೆಚ್ಚಳ, ಫಲಿತಾಂಶ ವಿಳಂಬಕ್ಕೆ ಆಕ್ರೋಶಗೊಂಡು ಈ ರೀತಿಯಾಗಿ ಅಲ್ಲಿ ಮಸಿ ಬಳಿದಿರೋದು, ಕಿಟಕಿ ಗಾಜುಗಳನ್ನು ಹೊಡೆದಾಕಿರೋದು, ಹೂವಿನ ಕುಂಡಗಳನ್ನು ಧ್ವಂಸ ಮಾಡಿರೋದು. ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಕಾರ್ಯಕರ್ತರ ದಾಂಧಲೆಗೆ ಚಲ್ಲಾಪಿಲ್ಲಿ ಆಗಿರುವಂಥದ್ದು ಹೂವಿನ ಕುಂಡ, ಕುರ್ಚಿ, ಕಿಟಕಿ ಗಾಜು ಎಲ್ಲವೂ ಕೂಡ, ಇತರ ಪರಿಕರಗಳು ಕೂಡ ಹಾಳಾಗೋಗಿದ್ದಾವೆ. ಕುಲಪತಿಯ ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾರ್ಯಕರ್ತರು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಮುಂಚೆ ಏನಾದರೂ ಪರೀಕ್ಷಾ ಶುಲ್ಕ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಬೇಡಿ ಅದು ಇದು ಅಂತ ಏನಾದರೂ ಪ್ರತಿಭಟನೆ ಮಾಡಿದ್ದ, ಅಥವಾ ಒಂದೇ ಸಲ ದಿಢೀರಂತ ಇವತ್ತೇ ಆಕ್ರೋಶ ವ್ಯಕ್ತಪಡಿಸಿದ್ದ? ಹೇಗಿದೆ ಪರಿಸ್ಥಿತಿ ಈಗ? ಯಾರಾದ್ರೂ ಬಂಧಿಸಲಾಗಿದೆಯಾ? ಹೇಗೆ ಪೃಥ್ವಿ? ಏನು ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಇದೆ. ಕುವೆಂಪು ಯೂನಿವರ್ಸಿಟಿಯಲ್ಲಿ ಈ ಹಿಂದೆ ಕೂಡ ಪ್ರತಿಭಟನೆಗಳ ಹಲವಾರು ಸಂಘಟನೆಗಳು ಈ ಪರೀಕ್ಷಾ ಶುಲ್ಕದ ಹೆಚ್ಚಳದ ಬಗ್ಗೆನೇ ಕೂಡ ಒಂದಿಷ್ಟು ಪ್ರತಿಭಟನೆಗಳನ್ನ ಮಾಡಿದ್ರು. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳದಂತಹ ಏನು ಪರಿಸಂಘ ಇಲಾಖೆ ಏನಿದೆ ಅದರ ಸಂಬಂಧಪಟ್ಟವರು ಯಾವುದೇ ರೀತಿಯ ಆಶ್ವಾಸನೆಗಳನ್ನ ಕೊಟ್ಟಿದ್ರು, ಅದ್ರ ಕೂಡ ಯಾವುದೇ ಕೂಡ ಬಂದಿರಲಿಲ್ಲ. ಹಾಗಾಗಿ ಇವತ್ತು NSA ಕೂಡ ಎರಡನೇ ಬಾರಿಗೆ, ಅಂದ್ರೆ ಇದೇ ತಿಂಗಳ ಎರಡನೇ ಬಾರಿಗೆ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಈ ಪ್ರತಿಭಟನಾಕಾರರು ಏನಿದ್ದಾರೆ ಅವರು ಏಕಾಏಕಿ, ಅಂದ್ರೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದವರು ಏಕಾಏಕಿ VCಯ ಚೇಂಬರ್ಗೆ ನುಗ್ತಾರೆ. ನುಗ್ಗಿದ ತಕ್ಷಣ ಅಲ್ಲಿದ್ದಂತಹ ಕಾರ್ಯಕರ್ತರು ಏನು ಉದ್ರಿಕ್ತಗೊಂಡ ನಂತರ ಅಲ್ಲಿದ್ದಂತಹ ಪಾಟ್ಗಳಾಗಿರ್ಬೋದು, ಹಾಗೆ ಗ್ಲಾಸ್ಗಳಾಗಿರ್ಬೋದು, ಹಾಗೆ ಚೇರ್ಗಳಾಗಿ ಎಲ್ಲವನ್ನೂ ಕೂಡ ಪುಡಿಗಡ್ತಾರೆ. ಈ ವೇಳೆಯಲ್ಲಿ ಪೊಲೀಸರು ಕೂಡ ಆ ಪ್ರತಿಭಟನಾಕಾರರನ್ನ ತಡೆಯೋದಕ್ಕೂ ಕೂಡ ಯಾರೂ ಇರಲಿಲ್ಲ. ಹಾಗೆ ನಂತರ ಅಲ್ಲಿದ್ದಂತಹ ಸಿಬ್ಬಂದಿಗಳೇನಿರ್ತಾರೆ ಅವರು ಕೂಡ ಏನು ಈ ಘಟನೆ ನಡೆಯುತ್ತೆ ಆದ ತಕ್ಷಣ ಅಲ್ಲಿಂದ ಬರ್ತಾರೆ. ಅದಾದ ನಂತರ ಪ್ರತಿಭಟನಾಕಾರರು ಮೇಲೆ ಏನು ಅವರ ಚೇಂಬರ್ ಏನಿರುತ್ತೆ, ಕುಲಸಚಿವರ ಚೇಂಬರ್ ಏನಿರುತ್ತೆ, ಅಲ್ಲಿಗೆ ಕುಲಪತಿಯ ಚೇಂಬರ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಗಲಾಟೆಯನ್ನ ಮಾಡಿ ಹಠಾತ್ ಅಲ್ಲಿದ್ದಂತಹ ವಸ್ತುಗಳನ್ನಾಗಿರ್ಬೋದು, ಹಾಗೆ ಅಲ್ಲಿದ್ದಂತಹ ಬೋರ್ಡ್ಗಳೇನಿರುತ್ತೆ ಆ ಬೋರ್ಡ್ಗಳನ್ನು ಕೂಡ ಕಿತ್ತಿಸುವಂತ ಕೆಲಸಗಳಾಗುತ್ತೆ. ಅದಾದ ಬಳಿಕ ಅಲ್ಲಿ ಮಸಿ ಬಳಿಯುವಂತ ಕೆಲಸ ಕೂಡ ಮಾಡ್ತಾರೆ. ಈ ಹಿಂದೆ ಕೂಡ ಕುವೆಂಪು ಯೂನಿವರ್ಸಿಟಿಯಲ್ಲಿ ಹಲವಾರು ಬಾರಿ ಈ ರೀತಿಯ ಘಟನೆಗಳು ನಡೆದಿದ್ದು. ಹಿಂದೆ ಏನು ರಾಜ್ಯಪಾಲರು ಬಂದಾಗ್ಲೂ ಕೂಡ ಮುತ್ತಿಗೆ ಯತ್ನ ಕೂಡ NSA ಅವರು ಮಾಡಿದ್ರು. ಈಗ ಏನು ಪರೀಕ್ಷಾ ಶುಲ್ಕ ಹೆಚ್ಚಳ, ಹಾಗೆ ಫಲಿತಾಂಶದ ವಿಳಂಬ, ಮತ್ತೆ ಜೊತೆಗೆ ಒಂದಿಷ್ಟು ಲೋಪಗಳೇನಿದೆ ಕುವೆಂಪು ಯೂನಿವರ್ಸಿಟಿಲಿ ಅವನ್ನ ವಿರೋಧಿಸಿ ಈ ಹಿಂದೆ ಕೂಡ ವಿದ್ಯಾರ್ಥಿಗಳು ಜೊತೆಗೆ NSA ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಪ್ರತಿಭಟನೆಯಲ್ಲಿ ಅಲ್ಲಿದ್ದಂತಹ ಪ್ರತಿಭಟನಾಕಾರರು ಏಕಾಏಕಿ ನುಗ್ಗಿ ದಾಂಧಲೆಯನ್ನ ಮಾಡಿರ್ತಿರೋದು. ಒಟ್ನಲ್ಲಿ ಈಗ ಪೊಲೀಸರು ಬಂದು ಸ್ಥಳಕ್ಕೆ ಬಂದು SP ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ಏನು ಪೊಲೀಸರು ಬಂದ ನಂತರ ಅವರನ್ನ ಮನವೊಲಿಸಿ ಅವರನ್ನ ಪ್ರತಿಭಟನೆಯನ್ನ ಮುಂದುವರೆದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಅವ್ರನ್ನ ಈಗ ಮಾತುಕತೆ ಮೂಲಕ ಅವರನ್ನ ಮನವೊಲಿಸುವಂತ ಕೆಲಸ ನಡೀತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. KIADB ಭೂಸ್ವಾಧೀನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ DC ಕಚೇರಿ ಮುಂಭಾಗ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. KIADB ಭೂಸ್ವಾಧೀನ ವಿರೋಧಿಸಿ ರೈತರ ಪ್ರತಿಭಟನೆ. ಚಿಕ್ಕಬಳ್ಳಾಪುರದ DC ಕಚೇರಿ ಮುಂಭಾಗ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರೈತರ ಪ್ರತಿಭಟನೆ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಯಾವುದೇ ಕಾರಣಕ್ಕೂ KIADBಗೆ ಭೂಮಿಯನ್ನ ಕೊಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ ರೈತರು. ಕಳೆದ 45 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಒಂದು ಕಡೆ ಪರ ಮತ್ತು ಒಂದು ಕಡೆ ವಿರೋಧ ಪ್ರತಿಭಟನೆ, ಒಂದು ಕಡೆ ಪರವಾಗಿ ಪ್ರತಿಭಟನೆ ಮತ್ತು ಒಂದು ಕಡೆ ವಿರೋಧವಾಗಿ ಪ್ರತಿಭಟನೆ. KIADBಗೆ ನಾವು ಜಮೀನು ಕೊಡ್ತೀವಿ ಅಂತ ಒಂದ್ ಸೈಡ್ ರೈತರು, ಮತ್ತೊಂದ್ ಸೈಡ್ ಇಂದ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ. ಇದು KIADB ವಿರೋಧಿಸಿ ದನಕರುಗಳೊಂದಿಗೆ DC ಕಚೇರಿ ಮುತ್ತಿಗೆ ಯತ್ನ ಮಾಡಲಾಯಿತು. ಮುತ್ತಿಗೆ ಯತ್ನದ ವೇಳೆ ರೈತರನ್ನ ತಡೆದಿದ್ದಾರೆ ಪೊಲೀಸರು. ಸಚಿವರ ಚೇಲಾಗಳಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತರ ಗುಂಪು. ಉಸ್ತುವಾರಿ ಸಚಿವ MC ಸುಧಾಕರ್ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಮುತ್ತಿಗೆ ಹಾಕಲಿಕ್ಕೆ ಯತ್ನ ಮಾಡ್ತಾ ಇದ್ದಂತ ರೈತರನ್ನ ತಡೆಯಲಾಗಿದೆ, ಪೊಲೀಸರು ತಡೆದಿದ್ದಾರೆ. ಈ ಸಂದರ್ಭದಲ್ಲಿ
ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ. ಅಲ್ಲಿ ಬಂದಿದ್ದಂಥ ರೈತರು KIADB ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ವಿರುದ್ಧನೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು, ಧಿಕ್ಕಾರ ಕೂಗ್ತಾ ಇದ್ರು. ಅಧಿಕಾರಿ ಚೆನ್ಸ್ ಮೇಲೆ ಕೈ ಹಾಕಿದಾರಲ್ಲ, ಯಾವ ಮಾತಾಡ್ಬೇಕು ಅದೇ ಚೆನ್ಸ್ ಹೇಳಿ ಪೊಲೀಸ್ ಮೇಲೆ ಕೈ ಹಾಕಿದ್ರೆ ಯಾವ ಅಧಿಕಾರಿ ಚಲಾಯಿಸ್ತಾರೆ ಇವರು? ಅಲ್ಲ, ಒಂದು ಉಸ್ತುವಾರಿ ಮಂತ್ರಿ ಬರೋದಕ್ಕೆ ಒಂದ್ ಮೀಟಿಂಗ್ ಮಾಡಕ್ಕೆ ರೈತರಲ್ಲ ಕೊಳ್ಳೆ ಒಳಗೆ ಇಷ್ಟೊಂದು ಹಾಕಬಂದಿ ಅವಶ್ಯಕತೆ ಐತೆ ಉಸ್ತುವಾರಿ ಮಂತ್ರಿಗಳಿಗೆ? ಶೇಮ್ ಉಸ್ತುವಾರಿ ಮಂತ್ರಿಗಿರಿನ ಶೇಮ್ ಸರ್. ಒಬ್ಬ ರೈತ ಹೋರಾಟಗಾರರ ಲೇಡೀಸ್ ಇಲಾಖೆಯಿಂದ ಲೇಡೀಸ್ ಕಾನ್ಸ್ಟೇಬಲ್ ಪೊಲೀಸರಿಂದ ಪಟ್ಟೆ ಹಾಕಿದಾರಂದ್ರೆ ಯಾವ ಮಟ್ಟಕ್ಕಿದೆ ಅರ್ಥ? ಇವರಿಲ್ಲ ಇವಾಗ ಕಾನೂನಾತ್ಮಕ ಮಾಡ್ತಾ ಇಲ್ಲ, ಉಸ್ತುವಾರಿ ಮಂತ್ರಿ ಚೇಳಲ್ಲ ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆ ಅಧಿಕಾರಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ದತ್ತಾತ್ರೇಯ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಏನಿದು ಪ್ರಕರಣ? 45 ದಿನಗಳಿಂದ ಬೇರೆ ಪ್ರತಿಭಟನೆ ಮಾಡಿದ್ರು ಕೂಡ ಅವ್ರನ್ನ ಮನವೊಲಿಸುವಂತ ಕೆಲಸ ಆಗಿಲ್ವಾ? ಯಾವ ಕಾರಣಕ್ಕೆ ಏನ್ ಮಾಡ್ತಾ ಇದೀವಿ ಅನ್ನುವಂಥದ್ರ ಬಗ್ಗೆ ಯಾರು ಕೂಡ ಮುಂದಾಗಿಲ್ವಾ? ಸಚಿವರೇ ಆಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ. ಇವತ್ತು ಒಂದೇ ಸಲ ಅಸಮಾಧಾನ ಸ್ಫೋಟ ಆಗಿದೆ. ಹೇಗಿದೆ ಪರಿಸ್ಥಿತಿ ಈಗ ಅಲ್ಲಿ? ಪೃಥ್ವಿ, ಖಂಡಿತವಾಗಿಯೂ. ಯಾಕಂದ್ರೆ ಈ ಒಂದು KIADB ವಿಚಾರಕ್ಕೆ ಅಂದ್ರೆ ಭೂ ಸ್ವಾಧೀನ ವಿರೋಧಿಸಿ ಕೆಲವು ರೈತರು ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ KIADB ಪರವಾಗಿಯೂ ಸಹ ಇದೇ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕಳೆದ ಬಾರಿಯೂ ಸಹ ಒಂದು ರಾಷ್ಟ್ರೀಯ ಹೆದ್ದಾರಿ ಏನಿದೆಯೋ ಆ ರಸ್ತೆಗೆ ಅಡ್ಡ ಹಾಕ್ಬಿಟ್ಟು ಬಹಳಷ್ಟು ರೀತಿಯಂತ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿಗಳು ಸಹ ಸ್ಥಳಕ್ಕೆ ಬಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇವತ್ತು ದನಕರುಗಳನ್ನ ತಂದು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕುವ ಯತ್ನ ಏನ್ ಮಾಡ್ತಾ ಇದ್ರು. ಸೊ ಈ ವೇಳೆ ಪೊಲೀಸರು ಹಾಗೂ ಒಂದು ರೈತರ ನಡುವೆ ಬಹಳಷ್ಟು ರೀತಿಯಾದಂತಹ ಮಾತಿನ ಜಟಾಪಟಿಯೂ ಸಹ ನಡೆದಿರುವಂತದ್ದು. ಇದೇ ವೇಳೆ ಅಲ್ಲಿರುವ ನೆರೆದಿದ್ದಂತಹ ರೈತರ ಕೊರಳಪಟ್ಟಿಗೂ ಸಹ ಪೊಲೀಸರು ಕೈ ಹಾಕಿ ದೌರ್ಜನ್ಯವನ್ನ ನಡೆದಿದ್ದಾರೆ. ಜೊತೆಗೆ ಭಾರಿ ಬಡದಾಟ ಕೂಡ ನಡೆದಿದೆ. ಇದನ್ನೆಲ್ಲ ಬಹಳಷ್ಟು ರೀತಿಯಾದಂತಹ ಆರೋಪವನ್ನ ಮಾಡಿರುವಂತಂದ್ರೆ ಸಚಿವ MC ಸುಧಾಕರ್ ಅವರ ಬಂಟರಂತೆ, ಅವರ ಗುಲಾಮರಂತೆ ಇಲ್ಲಿ ಪೊಲೀಸರು ಸಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಚಿವರ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಬಹಳಷ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆ KDP ಮೀಟಿಂಗ್ ನಡೀತಾ ಇದೆ. ಅದೇ ಒಂದು ಮೀಟಿಂಗ್ ನಲ್ಲಿ ಶಾಸಕರು, ಸಚಿವರು ಸಹ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಜಿಲ್ಲಾಡಳಿತದ ಭವನದ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆ ಬಗ್ಗೆ ಸಚಿವರು ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ, ಇಂತಹ ಧೋರಣೆಯನ್ನ ಮಾಡಬಾರ್ದು ಅಂತ ಒಂದು ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KIADB ಪರವಾಗಿಯೂ ಸಹ ಪ್ರತಿಭಟನೆ ಮಾಡಿ ಯಾವುದೇ ಕಾರಣಕ್ಕೂ ಸಹ KIADB ಇಲ್ಲಿಂದ ಕೈ ಬಿಡಬಾರ್ದು ಅಂತ ಅವರು ಸಹ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ದತ್ತಾತ್ರೇಯ ನಿಮ್ಮೆಲ್ಲ ಮಾಹಿತಿಗಾಗಿ. ಮದುವೆ ನಾಯಕತ್ವ, ಪರಿಶ್ರಮ, ಕ್ರೆಡಿಟ್ ವಾ ಖರ್ಗೆ ಹೆಸರು ಮುನ್ನೆಲೆಗೆ ಬಂದಿದ್ದು ಯಾಕೆ? ಕುರ್ಚಿ ಕ್ಲೈಮ್ಯಾಕ್ಸ್. DK ಶಿವಕುಮಾರ್ ಅವರಿಗೆ ಅಧಿಕಾರ ಸಿಕ್ಕಬೇಕು. ಮೇ 15 ಕೊಡ್ತಾ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಬಹಳಷ್ಟು ಆಶಾಭಾವನೆ. ದೆಹಲಿಗೆ ಶಿಫ್ಟ್ ಆಗಿದೆ ರಾಜ್ಯ ಕಾಂಗ್ರೆಸ್ನ ರಾಜಕಾರಣ. ಸಂಪುಟ ಪುನರ್ರಚನೆನೋ ಅಥವಾ ನಾಯಕತ್ವ ಬದಲು? ಸಂಪುಟ ಪುನರ್ರಚನೆ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲೇ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಬೇರೆ ನಾಯಕತ್ವ ಬಂದು ಅವಾಗ ಸಂಪೂರ್ಣವಾಗಿ ಸಂಪುಟ ಹೊಸದಾಗಿ ರಚನೆ ಆಗುತ್ತಾ? ಇದೊಂದು ಕುತೂಹಲ ಇದೆ. ಮೇ ಮೊದಲ ವಾರದಲ್ಲೇ ಕುರ್ಚಿ ಕಲಹಕ್ಕೆ ತೆರೆ ಬೀಳುತ್ತಾ? ಮೇ ಮೊದಲ ವಾರದಲ್ಲಿ ಕುರ್ಚಿ ಕಲಹಕ್ಕೆ ತೆರೆ ಬೀಳುವಂತ ಸಾಧ್ಯತೆ ಅಂತೂ ಇಲ್ಲ. ಯಾಕೆಂದ್ರೆ ಮೇ 4ನೇ ತಾರೀಕು ರಿಸಲ್ಟ್ ಬಂದ ಬಳಿಕ ಕೇರಳದಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ, ಅಸ್ಸಾಮಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಪ್ಸ್ ಬಂದಿದ್ದೆ ಆದರೆ ಅಲ್ಲಿನ ರಾಜಕೀಯ ಶುರುವಾಗುತ್ತೆ. ಒಂದು 5-6 ದಿನ ಅಂತೂ ಶುರುವಾಗುತ್ತೆ ಸರ್ಕಾರ ರಚನೆ ಮಾಡೋದು, ಅದು ಇದು ಎಲ್ಲ ಆಗುತ್ತೆ. ಮೇ 10ನೇ ತಾರೀಕಿನ ನಂತರನೇ ನೋಡಬೇಕಾಗುತ್ತೆ ಅಲ್ಲಿ ಏನಾದರೂ ರಾಜ್ಯದಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ಹೈಕಮಾಂಡ್ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ರಾಹುಲ್ ಗಾಂಧಿ ಭೇಟಿಗೆ ಸಾಹುಕಾರ್ ಸರ್ಕಸ್, ಮತ್ತೊಂದು ಕಡೆ ಸಚಿವ ಮಹದೇವಪ್ಪ ಡಿನ್ನರ್ ಸಭೆ. ಸಂಸದ ಸುನಿಲ್ ಬೋಸ್ ಮನೆಯಲ್ಲಿ, ಅವರ ಪುತ್ರ ಅವರ ಮನೆಯಲ್ಲಿ ಡಿನ್ನರ್ ಸಭೆಯನ್ನ ಮಾಡಿದ್ರು. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆ. BK ಹರಿಪ್ರಸಾದ್, ಸಲೀಂ ಅಹಮದ್, ಬಾದರ್ಲಿ ಭಾಗಿಯಾಗಿದ್ರು. ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಆ ಶಾಸಕರು ಸಚಿವ ಸ್ಥಾನಕ್ಕೋಸ್ಕರ ಹೋಗಲಿದ್ದಾರೆ. ಇನ್ನು CM ಬದಲಾವಣೆ ವಿಚಾರ ನಮಗೆ ಗೊತ್ತಿಲ್ಲ, ಈ ಬಗ್ಗೆ ನಾವು ಮಾತನಾಡೋದು ಸಮಂಜಸವಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ, CM ಬದಲಾವಣೆ ಮಾಡುವಂಥದ್ದು ನಮಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನಾವು ಮಾತಾಡೋಣ, ಅದು ಸಮಂಜಸ ಕೂಡ ಅಲ್ಲ ಅಂತ ಹೇಳಿದ್ರು. ಖರ್ಗೆ ಅವರಿಗೆ ರಾಜ್ಯದಲ್ಲಿ ಎಲ್ಲಾ ವಿಚಾರ ಗೊತ್ತಿದೆ, ರಾಜ್ಯದ ರಾಜಕಾರಣ ಅನುಭವ ಎಲ್ಲವೂ ಕೂಡ ಇದೆ ಅವರಿಗೆ. ಖರ್ಗೆ ಅವರೇ CM ಆದ್ರೆ ಬಹಳ ಸಂತೋಷ, ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್.
ದೆಹಲಿಗೆ ಹೋದಾಗ ಹೈಕಮಾಂಡ್ ಭೇಟಿಯಾಗೋದು ಸಂಪ್ರದಾಯ ಅಂತ ಹೇಳಿದ್ದಾರೆ ಪರಮೇಶ್ವರ್. ಅಹಿಂದ ಸಮಾವೇಶವೂ ಆಗಬೇಕು ಅಂತ ಹೇಳಿದ್ದಾರೆ, ಧ್ವನಿಗೂಡಿಸಿದ್ದಾರೆ. ಅಷ್ಟು ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದು ಬಹಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂತೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ, ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರತಕ್ಕಂಥ. ಬಹಳ ನನ್ನ ನಾಯಕತ್ವದಲ್ಲೇ 136 ಸ್ಥಾನ ಗೆದ್ದಿದ್ದೇವೆ ಅಂತ ಹೇಳಿದ್ರು DK ಶಿವಕುಮಾರ್. DCM ಹೇಳಿಕೆಗೆ ಸಚಿವ MB ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಪರಿಶ್ರಮದಿಂದ 136 ಸ್ಥಾನ ಗೆದ್ದಿದ್ದೇವೆ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳಿದ್ದು KPCC ಅಧ್ಯಕ್ಷರಲ್ವಾ, ಸೊ ಹೀಗಾಗಿ ಅವ್ರದ್ದೇ ನೇತೃತ್ವ ಅಂತ ಬರುತ್ತೆ, ಆ ರೀತಿಯಾಗಿ ಹೇಳಿದ್ರು. ಎಲ್ಲರ ಪರಿಶ್ರಮದಿಂದ 136 ಸ್ಥಾನ ಗೆದ್ದಿದ್ದೇವೆ ಅಂತ MB ಪಾಟೀಲ್ ಹೇಳಿಕೆ. ಸಿದ್ದರಾಮಯ್ಯನವರ ವರ್ಚಸ್ಸು, DK ಶಿವಕುಮಾರ್ ಅವರ ಸಂಘಟನಾ ಚತುರತೆ, ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ಎಲ್ಲರ ಪರಿಶ್ರಮ ಕೂಡ ಇದೆ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಸಾಕಷ್ಟು ಶ್ರಮಿಸಿದ್ದಾರೆ. DKಶಿ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ಪಕ್ಷ ಸಂಘಟನೆ ಮಾಡಿದ್ದಾರೆ. ಅವರು ಸಹ ಪಕ್ಷ ಸಂಘಟನೆ ಅನ್ನೋದಕ್ಕಿಂತ DK ಶಿವಕುಮಾರ್ ಅವರ ಸಂಘಟನೆ ಹಿಂದೆಂದೂ ಇರದ ರೀತಿಯಲ್ಲಿ ಈ ಬಾರಿ ಇದ್ದಿದ್ದು ಎಲ್ಲರೂ ಒಪ್ಕೊಳ್ಳೇಬೇಕಾಗಿರುವಂಥದ್ದು. MB ಪಾಟೀಲ್ ಏನು ಮಾತನಾಡಿದ್ದಾರೆ ನೋಡೋಣ. ಕೂಡ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಭಾಳಷ್ಟು ಸಂಘಟನೆಯನ್ನು ಮಾಡಿ ಪ್ರಚಾರ ಮಾಡಿ ಇವತ್ತು ಸಹ ಅವ್ರ ಕೊಡುಗೆನೂ ಕೂಡ ಇದೆ. ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ವರ್ಚಸ್ಸು, ಅವರೇನು ಒಬ್ಬ ಮಾಸ್ ಲೀಡರು, ಅವ್ರ ಜೊತೆಗೆ DK ಶಿವಕುಮಾರ್ ಅವರ ಸಂಘಟನೆ ಚತುರತೆ, ಅವರ ಒಂದು ಏನು ಪರಿಶ್ರಮ, ಹಾರ್ಡ್ ವರ್ಕು ಎಲ್ಲವೂ ಕೂಡಿದೆ. ಇವರಷ್ಟೇ ಅಂತಲ್ಲ, ಎಲ್ಲರೂ ಕೂಡ ಇವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಇರ್ಬೋದು, ಬೇರೆ ಬೇರೆ ಯಾರೆಲ್ಲರೂ ಇರ್ಬೋದು, ಇವತ್ತು ಎಲ್ಲರೂ ಕೂಡ ಅನೇಕ ಜನ ಇವತ್ತು ಸಹ ಕಾರ್ಯಕರ್ತರು, ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ಬರೇ ನಾಯಕರು ಇರ್ತೀವಿ ಅಂತಂತಲ್ಲ, ಕಾರ್ಯಕರ್ತರು ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಶ್ರಮ ಕುಡುಗೊಬ್ಬ ಬೂತ್ ಏಜೆಂಟ್ಸನ್ನು ಕೂಡ ಇವತ್ತು ಸಹ ನಮ್ಮ ಪಕ್ಷ ಅಧಿಕಾರ ಬರಲಿಕ್ಕೆ DK ಶಿವಕುಮಾರ್ ಅವರು. ಮೇ 30 ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳುತ್ತೆ. ಮೇ 5 ಅಥವಾ 6ರಂದು ದೆಹಲಿಗೆ ಹೋಗ್ತೇವೆ. ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇ 30 ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ. ಮೀಟಿಂಗ್ ಮಾಡಿ ದಿನಾಂಕ ತೀರ್ಮಾನ ಮಾಡ್ತೇವೆ. 40 ಶಾಸಕರು ದೆಹಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೇವೆ. ಸಂಪುಟ ಪುನರ್ರಚನೆಗೆ ಮನವಿಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಅವರ ಹೇಳಿಕೆ ಇದು. 40 ಶಾಸಕರು ದೆಹಲಿಗೆ ಹೋಗ್ತೀವಿ ಅಂತ. ಯಾವ ಕಾರಣಕ್ಕೆ? ಸಂಪುಟ ಪುನರ್ರಚನೆ ಮಾಡಿ, ನಮಗೂ ಅವಕಾಶ ಮಾಡಿಕೊಡಿ. 3 ವರ್ಷ ಆಯ್ತು, ಇನ್ಯಾವಾಗ ಮಾಡ್ತೀರಾ ಅಂತ. 40 ಜನ ನಾವು 3 ಸರಿ 4 ಸರಿ ಗೆದ್ದಿರೋ 40 ಜನ ಇದ್ವಿ. ಹೋದ ಸರಿ ಬೆಂಗಳೂರಿನ 40 ಜನ ಕೂಡ ಸೇರಿ ಸೈನ್ ಹಾಕಿ ಮೆಮೊರಂಡಮ್ನ CMಗೂ ಕೊಟ್ವಿ, DK ಶಿವಕುಮಾರ್ಗೂ ಕೊಟ್ಟಿದ್ವಿ. ನಾವು 40 ಜನ ಸೈನ್ ಮಾಡಿ ಡೆಲ್ಲಿಗೆ ಹೋಗುವಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ನಾವು ಹೋಗಿದ ತಕ್ಷಣ ಅವತ್ತಿನ ಸಾಯಂಕಾಲದಿಂದನೇ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೀಟ್ ಮಾಡಿದ್ವಿ. ಕುಲಂಕುಷವಾಗಿ 1 ಅವರ್ ಡಿಸ್ಕಸ್ ಮಾಡಿದ್ರು. ಅವರು ಕೂಡ ಅವರೆಲ್ಲ ಹೋದಪ್ಪ, ನಿಮಗೆಲ್ಲ ಅವಕಾಶ ಮಾಡಬೇಕು, ನೀವೆಲ್ಲ ಸೀನಿಯರ್ ಇದ್ದೀರಿ, ನಿಮ್ಮ CM ಬರಲಿ ಮಾತಾಡಿ ಈ ತಿಂಗಳು ನೆಕ್ಸ್ಟ್ ಮಂತ್ ರಿಸಲ್ಟ್ ಬರಲಿ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಈಗ ಬೇರೆ ರಾಜ್ಯಗಳು ಚುನಾವಣೆ ಫಲಿತಾಂಶ 4ನೇ ತಾರೀಕು ಬರುತ್ತೆ. 4ನೇ ತಾರೀಕು ಬಂದಿದ್ದ ತಕ್ಷಣ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಮೇ ಹಂತದೊಳಗೆ ಮೇ ಎಂಡೊಳಗೆ ನಿಮಗೆ ನಾವು ನ್ಯಾಯ ದೊರಕಿಸ್ಕೊಡ್ತೀವಿ. ಮತ್ತು ಚೇರ್ಮನ್ಸ್ಗೂ ಕೂಡ ಇವಾಗ ಪ್ರೆಸೆಂಟ್ ಚೇರ್ಮನ್ ಯಾರು 2 ವರ್ಷ ಕಂಪ್ಲೀಟ್ ಅದು ಅವ್ರನ್ನೂ ಚೇಂಜ್ ಮಾಡ್ತೀವಿ. ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಸುಮಾರು 1000 ಜನ, 1,000-1,500 ಜನಕ್ಕೆ ಬೋರ್ಡ್ನವ್ರು ಕೂಡ ಅವಕಾಶ ಮಾಡ್ಕೊಂತ ಸುರ್ಜೇವಾಲ ಹೇಳಿದ್ದಾರೆ. ನನ್ನ ಪ್ರಕಾರ ನಾವೆಲ್ಲ ಮಾತಾಡೋ ಪ್ರಕಾರ 4ನೇ ತಾರೀಕು ರಿಸಲ್ಟ್ ಬಂದ್ಮೇಲೆ 6-7ನೇ ತಾರೀಕೆ ಅದೇ ಹೋಗ್ಬಿಡೋಣ ಅಂತ ಡಿಸೈಡ್. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಎಲ್ಲಾ ಬಣದವರು ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಬೇಕಾದ ರೀತಿಯ ಅನುಕೂಲವನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ದೆಹಲಿ ಅಂಗಳದಲ್ಲಿ ಈಗ ಚಂಡಿರುವಂತದ್ದು
ಸೊ ಹೈಕಮಾಂಡ್ ಈ ಬಾರಿ ಆದ್ರೂ ಯಾವುದೇ ರೀಸನ್ಸ್ಗಳನ್ನ ಕೊಡದಲ್ಲೇ ಒಂದು ಸ್ಪಷ್ಟ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ? ಹೈಕಮಾಂಡ್ ತೀರ್ಮಾನ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂಥದ್ದು ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ 20ನೇ ತಾರೀಕು 3 ವರ್ಷ ಪೂರೈಸ್ತಾ ಇದೆ. ಇನ್ನುಳಿದಿರ್ತಕ್ಕಂಥ 2 ವರ್ಷಗಳ ಅವಧಿಗೆ ಈಗೇನು ಪಕ್ಷದಲ್ಲಾಗಿರ್ತಕ್ಕಂಥ ಆಂತರಿಕ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಏನು ಪಕ್ಷಕ್ಕಾಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಒಂದು ಸಚಿವ ಸಂಪುಟ ಪುನರಚನೆಯನ್ನು ಮಾಡಬೇಕಾಗುತ್ತೆ. ಮತ್ತೊಂದು ಕಡೆಯಾಗಿ ಕೆಲವೊಂದಷ್ಟು ಪಕ್ಷದಲ್ಲೂ ಕೂಡ ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಎನ್ನುವಂಥ ಒಂದು ನಿಟ್ಟಲ್ಲಿ ಹಿರಿಯ ನಾಯಕರ ಸಲಹೆ. ಮತ್ತೊಂದು ಕಡೆಯಾಗಿ ಏನು ಪಕ್ಷ ಏನು DCM DK ಶಿವಕುಮಾರ್ ಅವರು ಕೂಡ ಏನು CM ಹುದ್ದೆಗೆ ಇರಬೇಕು ಅನ್ನುವಂಥ ನಿಟ್ಟಲ್ಲಿ ನಾನಾ ರೀತಿಯಾದಂಥ ಲಾಬಿಯನ್ನು ಕಸರತ್ತನ್ನು ಮುಂದುವರಿಸಿದ್ದಾರೆ. ಈ ನಾಯಕತ್ವ ಜಟಾಪಟಿಗೆ ಸಂಬಂಧಪಟ್ಟಂತೆಯೂ ಕೂಡ ಇದೀಗ ಬಣ ರಾಜಕೀಯ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದಷ್ಟು ಮದ್ದನ್ನು ಅರಿಯಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಹೈಕಮಾಂಡ್ ನಾಯಕರ ಮುಂದಿರ್ತಕ್ಕಂಥದ್ದು. ಸೊ ಹೀಗಾಗಿ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಹೈಕಮಾಂಡ್ ಅಂಥದ್ದೊಂದು ನಿರ್ಧಾರಕ್ಕೆ ಬರುವಂಥ ಒಂದು ಸಾಧ್ಯತೆಗಳಿದ್ದಾವೆ ಅಂತಲೇ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ CM ಆಪ್ತರು ಕೂಡ ಮೇ 4ರ ಬಳಿಕ ರಾಜ್ಯ ರಾಜಕಾರಣದ ಒಂದಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದ್ರಿರುವಂಥದ್ದು. ಒಂದು ಕಡೆಯಾಗಿ CM ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥ ಅಹಿಂದ ಸಚಿವರು ಇದೀಗ ಅಹಿಂದಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು. ಎಸ್ಪೆಷಲಿ ಅಹಿಂದ ಸಂಘಟನೆ ಆರಂಭವಾಗಿ 25 ವರ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು 25 ವರ್ಷದ ಸಂಭ್ರಮಾಚರಣೆಯನ್ನು ಅಂದರೆ ಬೆಳ್ಳಿ ಹಬ್ಬ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋದ್ರ ಮುಖಾಂತರ ಇದೀಗ CM ಬೆನ್ನಿಗೆ ನಿಲ್ಲುವಂಥದ್ದು. ಮತ್ತೊಂದು ಕಡೆಯಾಗಿ ಭವಿಷ್ಯದ ಅಲ್ಲಿ ಅಂದರೆ KPCC ಅಧ್ಯಕ್ಷರಾಗುವಂಥ ಒಂದು ನಿಟ್ಟಲ್ಲಿ ಏನು ಇರಾದೆಯನ್ನು ಹೊಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಬಲ ಪ್ರದರ್ಶನಕ್ಕೂ ಕೂಡ ಈ ಒಂದು ಅಹಿಂದ ಸಮಾವೇಶದ ಬೆಳ್ಳಿ ಮಹೋತ್ಸವ ಒಂದು ರೀತಿ ಸಾಕ್ಷಿಯಾಗುತ್ತೆ ಎನ್ನುವಂಥ ನಿಟ್ಟಲ್ಲಿ ಇದೀಗ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಇದೀಗ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ SC ಮಹದೇವಪ್ಪನವರು ಮುಂದಾಗಿರುವಂಥದ್ದು. ಸೊ ಇದೇ ಕಾರಣಕ್ಕೋಸ್ಕರವಾಗಿಯೇ ನವದೆಹಲಿಗೆ ತೆರಳಿರ್ತಕ್ಕಂಥ ಉಭಯ ಸಚಿವರಿಬ್ಬರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆದು 136 ಮಂದಿ ಶಾಸಕರು ಗೆದ್ದಿರೋದು ಅನ್ನುವಂಥ ನಿಟ್ಟಲ್ಲಿ ಹೊಸ ದಾಳವನ್ನು ಉಳಿಸಿರ್ತಕ್ಕಂಥ DK ಶಿವಕುಮಾರ್ ಅವರ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿ ಸಂಚಲನವನ್ನು ಮೂಡಿಸಿರುವಂಥದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ CM ಆಪ್ತ ಸಚಿವರು ಮತ್ತು ಹಿರಿಯ ಸಚಿವರು ಎಲ್ಲರ ಪರಿಶ್ರಮದಿಂದಲೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. CM ಸಿದ್ದರಾಮಯ್ಯನವರ ನಾಯಕತ್ವ, ಅವರು ಒಂದು ರೀತಿ ಮಾಸ್ ಲೀಡರ್, ಅವರ ನಾಯಕತ್ವ, ಅವರ ವರ್ಚಸ್ಸು, ಮತ್ತೊಂದು ಕಡೆಯಾಗಿ DK ಶಿವಕುಮಾರ್ ಅವರ ಸಂಘಟನಾ ಚತುರತೆ, ಮತ್ತೊಂದು ಕಡೆಯಾಗಿ ಬೂತ್ ಮಟ್ಟದ ಏಜೆಂಟ್ಗಳ ಪರಿಶ್ರಮವೂ ಕೂಡ ಇದರಲ್ಲಿ ಅಡಗಿದೆ. ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ಸೇರಿದಂತೆ ಎಲ್ಲರ ಪರಿಶ್ರಮವೂ ಕೂಡ ಇದರಲ್ಲಿರ್ತಕ್ಕಂಥದ್ದು. ಹೀಗಾಗಿಯೇ ಇಂಥದ್ದೊಂದು ಮಾತನ್ನು ಹೇಳೋದ್ರ ಮುಖಾಂತರ DK ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟನ್ನು MB ಪಾಟೀಲ್ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ CM ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥ ಸಚಿವರು ಇದೀಗ ಅಹಿಂದಾಸ್ತ್ರ ಪ್ರಯೋಗ ಮಾಡಿದ್ರೆ, ಇತ್ತ DK ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆದು 136 ಸ್ಥಾನ ಗೆದ್ದಿದೆ ಅನ್ನುವಂಥ ಒಂದು ಹೊಸ ದಾಳವನ್ನು ಉಳಿಸಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಪೃಥ್ವಿರಾಜ್, ಧನ್ಯವಾದ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಕೋರಿ ಸುಪ್ರೀಂಗೆ ದರ್ಶನ್ ಅರ್ಜಿ ಹಾಕಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಹಾಕಿದ್ದಾರೆ. ಮೇ 4ಕ್ಕೆ ವಿಚಾರಣೆ ಕಾಯ್ದಿರಿಸಿರುವಂತದ್ದು ಸುಪ್ರೀಂ ಕೋರ್ಟ್. ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿರುವಂತದ್ದು. ಆ ಒಂದು ಅರ್ಜಿ ವಿಚಾರಣೆಯನ್ನ ಮೇ 4ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ಹಿಂದೆ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಜಾಮೀನು ರದ್ದು ಹಿನ್ನೆಲೆಯಲ್ಲಿ ಮತ್ತೆ ಜೈಲಿಗೆ ಹೋಗಿದ್ರು ದರ್ಶನ್. ಈಗ ಮತ್ತೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. 8 ತಿಂಗಳು ಜೈಲು ವಾಸದ ಬಳಿಕ ಬೇಲ್ಗೆ ಅರ್ಜಿಯನ್ನ ಹಾಕಲಾಗಿದೆ. ಏಪ್ರಿಲ್ 27ರಂದು ಸುಪ್ರೀಂ ಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಅರ್ಜಿಯನ್ನ ಹಾಕಲಾಗಿದೆ. ಜಾಮೀನಿಗಾಗಿ ಸುಪ್ರೀಂ ಮೆಟ್ಟಿಲೇರಿರುವಂತದ್ದು ನಟ ದರ್ಶನ್. ವಕೀಲ ರಂಜಿತ್ ರೋಹಟಗಿ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ.